ಎಲ್ಲರಿಗೂ ನಮಸ್ತೆ. ನನ್ನ ಚಾನಲನ್ನು ನೋಡ್ತಿರೋರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು. ಮತ್ತು ದೇವ್ರ ಹತ್ರ ಕೇಳ್ಕೊಳ್ಳೋದಂದರೆ ದಾಸನಮ್ಮ ದೇವಿ ನಿಮಗೆ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತು ನಾನು 4:30ಗೆ ಎದ್ದಿದ್ದೀನಿ. 4:20 ಆಗಿತ್ತು ಅನಿಸುತ್ತೆ. ಟೈಮು ಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲಿ ಅಬ್ಸರ್ವ್ ಮಾಡಲಿಲ್ಲ ನಾನು. ಎದ್ದ ತಕ್ಷಣ ಫೇಸ್ ವಾಶ್ ಮಾಡ್ಕೋತೀನಿ. ಫೇಸ್ ವಾಶ್ ಮಾಡಿಕೊಂಡು ಚಿಯಾ ಸೀಡ್ಸ್ನ ತೊಗೋತಾ ಇದ್ದೀನಿ. ಒಂದು ಸ್ವಲ್ಪ ಏರ್ ಫಾಲ್ ಎಲ್ಲ ಇತ್ತು, ಹಾಗಾಗಿ ಚಿಯಾ ಸೀಡ್ಸ್ ತೊಗೋತಾ ಇದ್ದೀನಿ. ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್, ಡೈಲಿ ಒಂದೊಂದು ಡ್ರೈ ಫ್ರೂಟ್ಸನ್ನ ನಾನು ನೆನೆಸ್ಬಿಟ್ಟು ತಿಂತೀನಿ. ನೆನೆಸಿ ಯಾವುದಾದ್ರೂ ಒಂದು ಡ್ರೈ ಫ್ರೂಟ್ಸು ನೀವು ಅಭ್ಯಾಸ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮನ್ನು ನಾವೇ ನೋಡ್ಕೋಬೇಕು ಹೊರತು ಬೇರೆಯವ್ರು ಯಾರು ಬಂದು ನೋಡಲ್ಲ. ಹುಷಾರಿಲ್ಲ ಏನೇ ಆದ್ರೂ ನಾವೇ ನೋಡಬೇಕಲ್ವ. ಸೊ ಹಾಗಾಗಿ ನಮ್ಮ ಹೆಲ್ತ್ನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಮನೇಲಿ ಇರೋರದ್ದು ಹೆಲ್ತನ್ನು ನಾವು ಹಂಗೆ ಚೆನ್ನಾಗಿ ನೋಡ್ಕೋಬೋದು. ಹಾಗೇ ನಮ್ಮ ಮನೇಲಿ ಒಬ್ಬ ಸುಂದರ ಇದ್ದಾರೆ, ಅವ್ರ ಹೆಸರು ಉಗ್ರಮ್ ಅಂತ. ಸೊ ಯಾರನ್ನ ಮರೆತ್ರೂ ಅವ್ರನ್ನ ಮರೆಯೋಂಗಿಲ್ಲ. ಬೆಳಗ್ಗೆ ಲೈಟ್ ಆನ್ ಮಾಡೋದನ್ನೇ ನನಗೋಸ್ಕರ ಕಾಯ್ತಾ ಇರ್ತಾನೆ. ಹಾಗಾಗಿ ನಾನು ಅವ್ರಿಗೆ ಬಂದ ತಕ್ಷಣ ನಾನು ಬೆಳಗ್ಗೆ ಏನು ಡ್ರಿಂಕ್ಸ್ ತೊಗೋತೀನೋ ಅದಾದಮೇಲೆ ಅವನಿಗೆ ಊಟ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಯಾಕೆ ರೂಢಿಸ್ಕೊಂಡೆ ಅಂತ ಅಂದರೆ, ನಾನು ಫಸ್ಟು ಸ್ವಲ್ಪ ಡಿಲೇ ಆಗಿ ಎದ್ದೇಳ್ತಾ ಇದ್ದೆ ಅಮ್ಮನ ಮನೆಯಲ್ಲೆಲ್ಲ ಇದ್ದಾಗೆಲ್ಲ. ನಂದು ಟೈಮ್ ಸೆಟ್ ಮಾಡ್ಕೊಳ್ಳೋಕ್ಕೋಸ್ಕರ ಇದೊಂದು ರೂಢಿಸ್ಕೊಂಡಿದ್ದೀನಿ. ಯಾಕಂದರೆ ಮಧ್ಯಾಹ್ನ ಟೈಮೆಲ್ಲ ಹಾಕೋಕ್ಕೆ ನಾನು ಇರೋದಿಲ್ಲ, ನಾನು ಡ್ಯೂಟಿಗೆ ಹೋಗ್ತೀನಲ್ಲ. ಹಾಗಾಗಿ ಬೆಳಗ್ಗೆ ಟೈಮ್ ಇದನ್ನು ರೂಢಿಸ್ಕೊಂಡ್ರೆ ನಾನು ಅದಕ್ಕೋಸ್ಕರನಾದ್ರೂ ಒಂದು ಟೈಮ್ ಸೆಟ್ ಮಾಡಿರ್ತೀನಿ. ಅದಕ್ಕೆ ಊಟ ಹಾಕಬೇಕು ಮತ್ತು ನನ್ನದು ಕೆಲಸಗಳನ್ನ ಮುಗಿಸ್ಬೇಕು ಅಂತ ಹೇಳೇನೆ ಅದನ್ನು ರೂಢಿಸ್ಕೊಂಡು ಬೆಳಗ್ಗೆ ಟೈಮ್ ಫುಡ್ ಹಾಕೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾರ್ದಿಂದನಾದರೂ ಒಬ್ಬರಿಂದ ಚೇಂಜ್ ಆಗಲೇಬೇಕಲ್ವ. ಹಾಗಾಗಿ ಇವಾಗ ನಾನು ಅವರಿಗೆ ಊಟ ಎಲ್ಲ ಹಾಕಿ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊತಾ ಇದ್ದೀನಿ. ಮಂಡೇ ಆಗಿರೋದ್ರಿಂದ ಪೂಜೆ ಇರುತ್ತೆ. ಹಾಗಾಗಿ ಇವಾಗ ಅವರಿಬ್ಬರು ಮಲಗಿದ್ದಾರೆ. ನಾನು ಸೈಲೆಂಟಾಗಿ ಕೆಲಸ ಮುಗಿಸ್ಕೊತಿದ್ದೀನಿ. ಎದ್ದರೆ ಇವರು ನನಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ. ಅದು ಕೊಡು ಇದು ಕೊಡು, ಅದು ಮಾಡು ಇದು ಮಾಡು ಅಂತ ಸಂದು ತಲೆ ತಿಂತಾ ಇರ್ತಾರೆ. ಹಾಗಾಗಿ ಗೊತ್ತಿದೆಯಲ್ಲ, ಮನೇಲಿ ಒಂದು ಮಗು ಇದ್ದರೆ ಎಷ್ಟು ಪ್ರಾಬ್ಲಮ್ ಇರುತ್ತೆ ಅಂತಂದರೆ, ಪ್ರಾಬ್ಲಮ್ ಅನ್ನೋದಕ್ಕಿಂತ ಅವರಿಗೆ ಏನೂ ಮಾಡ್ಕೊಳಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ. ಡಿಪೆಂಡ್ ನಮ್ಮಲ್ಲೇ ಆಗಿರ್ತಾರೆ. ಬಟ್ ನನ್ನ ಮಗ ಇರೋದ್ರಲ್ಲಿ ನನಗೆ ಡಿಪೆಂಡ್ ಆಗಿಲ್ಲ ಯಾವುದೇ ಕಾರಣಕ್ಕೂ. ಎಲ್ಲನೂ ಅವನೇ ಮಾಡ್ಕೋತಾನೆ. ಸ್ನಾನ, ಬ್ರಷ್, ತಿಂಡಿ ತಿನ್ನೋದು ಎಲ್ಲನೂ ನನ್ನಿಂದ ಏನಿದು ಮಾಡಲ್ಲ. ನೀವೇ ನೋಡ್ತೀರಾ ನೆಕ್ಸ್ಟು ನನ್ನ ಬ್ಲಾಗ್ಗಳನ್ನ ನೋಡ್ತಾ ಗೊತ್ತಾಗುತ್ತೆ ನಿಮ್ಗಳಿಗೆ. ಯಾಕೆ ಅಂತಂದರೆ ಯಾವುದಕ್ಕೂ ಡಿಪೆಂಡ್ ಆಗಿಲ್ಲ ಅವನು. ಸೊ ಹಾಗಾಗಿ ಇದನ್ನು ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೆ ಆ ಥರ ಬಂತು ಅನ್ನೋದು ಗೊತ್ತಿಲ್ಲ ನನಗೆ. ಅವನಾಗೆ ಅವ್ನ ಕೆಲಸನ ಮಾಡ್ಕೋತಾನೆ. ಇವಾಗ ಮನೆಯೆಲ್ಲ ಒರೆಸಿದ್ದಾಗಿದೆ. ಇವಾಗ ನಾನು ಬಾಗಿಲು ತೊಳ್ಕೊಂಡು ಬಾಗಿಲಿಗೆ ರಂಗೋಲೆ ಹಾಕ್ತಾ ಇದ್ದೀನಿ. ಕತ್ತಲೆ ಇದೆ, ತುಂಬ ಕತ್ತಲೆಯಲ್ಲೇ ಹಾಕ್ತಾಯಿದ್ದೀನಿ. ಇನ್ನೊಂದು ಕಡೆ ಭಯನೂ ಇರುತ್ತೆ. ಹೊರಗಡೆ ಲೈಟ್ಸ್ ಎಲ್ಲ ಆಫ್ ಆಗಿರುತ್ತೆ, ಯಾರೂ ಇರಲ್ಲ, ಯಾರೂ ಎಚ್ಚರ ಇರಲ್ಲ. ಆ ಟೈಮಲ್ಲಿ ಎದ್ದು ಕೆಲಸ ಮಾಡೋದು ಅಂದ್ರೇ ಮದುವೆ ಆದಮೇಲೆ ಎಲ್ಲ ಜವಾಬ್ದಾರಿಗಳು ಕಲಿಸ್ಬಿಡುತ್ತೆ. ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ. ಯಾಕೆ ಅಂತ ಅಂದರೆ ಟೈಮು ಕಂಜೆಸ್ಟೆಡ್ ಆಗಿರೋದ್ರಿಂದ ನಾವು ಇದನ್ನು ಸೆಟ್ ಮಾಡಿಕೊಳ್ಳೇಬೇಕಾಗುತ್ತೆ ಅಲ್ವಾ. ಎಲ್ಲ ಹೆಣ್ಮಕ್ಳದ್ದು ಇದೇ ಪ್ರಾಬ್ಲಮ್ ಇರುತ್ತೆ. ಸೊ ಹಾಗಾಗಿ ಇವಾಗ ನಾನು ಪುಟ್ಟದೊಂದು ಬಾರ್ಡ್ರ್ ಹಾಕಿ ರಂಗೋಲೆ ಹಾಕೋತಾ ಇದ್ದೀನಿ. ಇವಾಗ ಇದಾದಮೇಲೆ ಬೇರೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ರಂಗೋಲೆ ಹಾಕಿ ನನ್ನದು ವೀಡಿಯೋ ಒಂದು ಸ್ಕಿಪ್ಟ್ ಆಗಿದೆ. ನಾನು ಫಸ್ಟು ಬಾಗಿಲಿಗೆ ಒರೆಸ್ಬಿಟ್ಟು ಗಿಡಗಳಿಗೆ ನೀರು ಹಾಕಿ ಆಮೇಲಿಂದ ರಂಗೋಲಿ ಹಾಕೋಕ್ಕೆ ಬರ್ತೀನಿ. ಯಾಕಂದರೆ ಗಿಡಗಳಿಗೆ ನೀರು ಹಾಕಿದಾಗ ಫ್ಲೋರೆಲ್ಲ ನೀರಾಗುತ್ತೆ, ಓಡಾಡೋಕ್ಕೆ ಹಿಂಸೆ ಆಗುತ್ತೆ. ಹಾಗಾಗಿ ಫಸ್ಟು ಗಿಡಗಳಿಗೆ ನೀರು ಹಾಕಿ ಆಮೇಲೆ ಅದು ಎಲ್ಲ ಸೋಕಾಗಿ ಕೆಳಗಡೆ ಹೋದ್ಮೇಲೆ ಮನೆ ಒರ್ಸೋಕ್ಕೆ ಬರೋದು. ಅದು ವೀಡಿಯೋ ಸ್ಟೋರೇಜ್ ಫಿಲ್ ಆಗಿದೆ ಅಂತನೇನೇನೋ ಡಿಲೀಟ್ ಮಾಡಿಬಿಟ್ಟೆ ಅನಿಸುತ್ತೆ ನಾನು. ಅದು ಸ್ಕಿಪ್ಟ್ ಆಗಿದೆ. ಇವಾಗ ಪುಟಾಣಿದೊಂದು ರಂಗೋಲೆ ಹಾಕಿದ್ದೀನಿ. ಹೆಂಗಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಆವಾಗಲೇ ಹೇಳಿದ್ನಲ್ಲ, ಫುಲ್ ಕತ್ಲೆ ಇತ್ತು ಅಂತ. ನಾನು ಇದ್ದಾಗ ಹಿಂಗಾಗಿತ್ತು. ರಂಗೋಲಿ ಹಾಕಿ ಮುಗಿಸೋಷ್ಟರಲ್ಲಿ ಮೋಡ ಒಂಥರ ಈ ಹಣ್ಣು ಆಗಿರುತ್ತೆ, ಅದನ್ನು ಸಿಪ್ಪೆ ಸೀಳಿ ಆಚೆಗೆ ಸೂರ್ಯ ಬರ್ತಾರಲ್ಲ, ಆ ಥರ ಆಗಿತ್ತು. ಇವಾಗ ಒಳಗಡೆ ಬಂದಿದ್ದೀನಿ. ಯಾಕಂದರೆ 8 ಗಂಟೆ ಒಳಗಡೆ ನಮಗೆ ತಿಂಡಿ ಅಡುಗೆ ಎಲ್ಲ ಆಗೋಗಿರಬೇಕು. ಯಾಕಂದರೆ ಯಜಮಾನರು ಊಟ ತಗೊಂಡು ಪೆಟ್ರೋಲ್ ಬಂಕಿಗೆ ಹೋಗಿ ಹಾಗೆ ಡ್ಯೂಟಿಗೆ ಹೋಗ್ತಾರೆ. ಸೊ ಹಾಗಾಗಿ ಇವತ್ತು ನನ್ನ ಪ್ಲ್ಯಾನಿಂಗ್ ಇದ್ದಿದ್ದು ಪಲಾವ್ ಮಾಡೋಣ ಅಂತ. ಪಲಾವ್ ಮಾಡ್ತಾಯಿದ್ದೀನಿ. ಫಸ್ಟು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕಿ
ನಾನು ಅರೌಂಡ್ ಒಂದು 2.5 ಗ್ಲಾಸ್ ಹಾಕ್ತಾಯಿದ್ದೀನಿ ರೈಸು. ಅದಕ್ಕೇ 2 ಬೆಳ್ಳುಳ್ಳಿ ಮತ್ತು ಜೀರಿಗೆ, ಸೋಂಪು, ಖಾರಕ್ಕೆ ತಕ್ಕನಾಗಿ ಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಸಂಬಾರು ಬೀಜ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಇವಾಗ ಫ್ರೈ ಮಾಡಿಕೊಂಡು ನೆಕ್ಸ್ಟು ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ತೆಂಗಿನಕಾಯಿನ ಆ್ಯಡ್ ಮಾಡಬೇಕಾಗುತ್ತೆ. ಚಕ್ಕೆ ಎಲ್ಲ ಹಾಕ್ತೀನಿ. ಇವಾಗ ಹಾಕಿ ಟೋಟಲಾಗಿ ಫ್ರೈ ಮಾಡ್ಕೊತೀನಿ. ಇದಕ್ಕೆ ನೋ ಅಡಿಷ್ನಲ್ ಏನೇ ಬೇರೆ ಪೌಡ್ರಾಗಲಿ ಏನೂ ಯೂಸ್ ಮಾಡ್ತಾಯಿಲ್ಲ. ತುಂಬ ಚೆನ್ನಾಗಿ ಬಂದಿತ್ತು ಪಲಾವು. ಹಾಗಾಗಿ ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ. ತರಕಾರಿ ಎಲ್ಲ ತಂದಿದ್ದೆ, ನೆನ್ನೆ ಸಂತೆಯಲ್ಲಿ ತರಕಾರಿ ತಂದಿದ್ದೆ. ತರಕಾರಿ ಎಲ್ಲ ಇತ್ತು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹುಡುಗರುಗಳಿಗೆ ಆಗಲಿ ನಮಗೆ ಆಗಲಿ ತಿಂಡಿ ಹುಡ್ಕೋದು ಭಾರಿ ತಲೆನೋವು. ನೈಟೇ ಪ್ಲ್ಯಾನ್ ಮಾಡಿಕೊಂಡ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ನಾನು ನೈಟೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ನೈಟೇ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ಏನೇನು ಐಟಮ್ಸ್ ಬೇಕು, ತರಕಾರಿ ಬೇಕು ಎಲ್ಲನೂ ಡ್ಯೂಟಿ ಮುಗಿಸ್ಕೊಂಡು ಬರುವಾಗ ತೊಗೊಬಂದ್ಬಿಡ್ತೀನಿ. ಇಲ್ಲ ಅಂತ ಅಂದರೆ ಕೆಲವೊಂದು ಟೈಮು ಬೆಳಗ್ಗೆ ಹೊತ್ತು RMCಗೆ ಹೋಗ್ತೀನಿ. ಆವಾಗ ಅಲ್ಲಿ ತೊಗೊಬರ್ತೀನಿ. ನಾನು RMCಗೆ ಹೋಗೋ ವೀಡಿಯೋನು ಬೇಕು ಅಂತಂದರೆ ನಾನು ಒಂದು ಸರಿ ಶೇರ್ ಮಾಡ್ತೀನಿ ಅಲ್ಲಿಗೆ. ಯಾಕಂದರೆ ನಾವು ಮಾರ್ಕೆಟಲ್ಲಿ ತೊಗೊಳೋದಕ್ಕೂ ಅಲ್ಲಿ ತೊಗೊಳೋದಕ್ಕೂ ಡಿಫ್ರೆನ್ಸ್ ತುಂಬ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಯಾವಾಗ್ಲೂ ತೊಗೊಬರ್ತೀನಿ, ಕ್ಯಾಶುಯಲಾಗಿ ತೊಗೊಬರ್ತೀನಿ. ಮತ್ತು ಹಬ್ಬಗಳಿಗೆ ಮತ್ತು ಜಾಸ್ತಿ ಈರುಳ್ಳಿ ಎಲ್ಲ ಬೇಕಾಗಿರುತ್ತಲ್ಲ ಅಲ್ಲಿ ತೊಗೋತೀವಿ ನಾವು RMCಲಿ. ರೈತರಿಂದ ಡೈರೆಕ್ಟಾಗಿ ಇದು ಮಾಡ್ಬೋದಲ್ಲ, ಹಾಗಾಗಿ ಕಾಸ್ಟ್ ಕಡಿಮೆ ಬೀಳುತ್ತೆ. ಇವಾಗ ತೆಂಗಿನಕಾಯಿ ಎಲ್ಲನೂ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದು ಆಲ್ಮಂಡ್ ಹಾಕಿದ್ದೀನಿ ಲಾಸ್ಟಿಗೆ. ಸ್ವಲ್ಪ ಕ್ರೀಮಿ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಈ ರೆಸ್ಟೋರೆಂಟ್ ಸ್ಟೈಲ್ಗಳಲ್ಲೆಲ್ಲ ಇದೇ ಥರ ಟ್ರೈ ಮಾಡೋದು. ಆಲ್ಮಂಡ್ ಹಾಕ್ತಾರೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಪಾಲಕ್ ಇದ್ದರೆ ಪಾಲಕ್ಕು ಹಾಕಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಗ್ರೀನಿಶ್ ಬರುತ್ತೆ, ಜಾಸ್ತಿ ಗ್ರೀನಿಶ್ ಬರುತ್ತೆ. ಕೆಲವೊಂದು ಹೋಟೆಲ್ ಅಥವಾ ರೋಡ್ ಸೈಡ್ ಪಲಾವ್ ತಿಂತೀವಿ ನೋಡಿ, ಅದು ಫುಲ್ ಗ್ರೀನಿಶ್ ಇರುತ್ತೆ. ಕಲ್ಲರ್ ಬರೋಕ್ಕೆ ಮೇನ್ ರೀಸನ್ನೇ ಪಾಲಕ್ಕು ಸೊಪ್ಪುಗಳಲ್ಲಿ ಅದು ಜಾಸ್ತಿ ರಿಚ್ ಗ್ರೀನ್ನ ಹೊಂದಿರುತ್ತೆ. ಇವಾಗ ನಾನು ಈ ಕಡೆ ಪಲಾವ್ದು ಮಸಾಲೆನ ಆರಕ್ಕಿಟ್ಟಿದ್ದೀನಿ. ಈ ಕಡೆ ತರಕಾರಿ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಮಾಡ್ತಾಯಿರೋದು ಅವರೆಬೇಳೆ ಮತ್ತು ಆಲೂಗೆಡ್ಡೆ ಸಾಂಬಾರು ಮಾಡ್ತಾಯಿದ್ದೀನಿ. ಕಡೆ ಸಾಂಬಾರು ಒಗ್ಗರಣೆ ಎಲ್ಲ ಆಯಿತು. ಫೈನಲ್ ಉಪ್ಪು ಮತ್ತು ಸೊಪ್ಪುಗಳನ್ನ ಹಾಕಬೇಕಾಗತ್ತೆ. ಇವಾಗ ಸೊಪ್ಪು ಅವರೆಕಾಳನ್ನು ನೆನೆಸಿದ್ದೆ ನಾನು ಸ್ವಲ್ಪ. ಇದು ಹಸಿದಲ್ಲ, ಆ್ಯಕ್ಚುಲಿ ಅಮ್ಮ ತಂದಿದ್ದರು ಊರಿಂದ. ಇದನ್ನು ಸ್ವಲ್ಪ ಒಂದು 1/4 ಗಂಟೆ ಮುಂಚೆ ನೀರಿಗೆ ನೆನೆಸಿ ಇವಾಗ ಹಾಕ್ತಾಯಿದ್ದೀನಿ. ಯಾಕಂತಂದರೆ ಸ್ವಲ್ಪ ಸ್ಮೂತ್ನೆಸ್ಸು ಒರಿಜಿನಲ್ ಫೀಲ್ ಬರಲಿ ಅಂತ ಹೇಳಿ ಹಾಕ್ತಾಯಿದ್ದೀನಿ ನೆನೆಸಿ.
ಇಲ್ಲ ಅಂತ ಅಂದರೆ ನೀವು ಹಾಗೆ ಯೂಸ್ ಮಾಡೋದಾದರೆ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಅವರೆಕಾಳು, ಆಲೂಗೆಡ್ಡೆ ಮತ್ತು ಬದನೆಕಾಯಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾವು ಇದಕ್ಕೆ ಮಸಾಲೆಗೆ ಈರುಳ್ಳಿ, 1 ಎಕ್ಳು ಬೆಳ್ಳುಳ್ಳಿ, ಟೊಮೊಟೊ, ಕಾಯಿ, ಶುಂಠಿ, ಸ್ವಲ್ಪ ಮೊಟ್ಟೆ ಸಾಂಬಾರಿಗೆ ಮಸಾಲೆ ಹಾಕ್ತೀವಲ್ಲ ಆ ಥರ ಮಸಾಲೆನ ಹಾಕ್ತೀನಿ. ಆ್ಯಕ್ಚುಲಿ ತುಂಬ ಟೇಸ್ಟ್ ಬರುತ್ತೆ ಇದು ಸಾಂಬಾರು. ಇವಾಗ ಆ ಸಾಂಬಾರು ಮಾಡ್ತಿದ್ದೀನಿ. ಮತ್ತು ಮನೇಲಿ ಸೊಪ್ಪು ಇತ್ತು, ಸಬ್ಬಸಿಗೆ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು ತಂದಿದ್ದರು ಅಮ್ಮ. ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನನಗೆ ನನ್ನ ಮೈಂಡ್ಸೆಟ್ ಏನಿತ್ತು ಅಂದರೆ, ಮುಂಚೆ ನಾನು ಅಡುಗೆ ಕಲಿಯುವಾಗ ಸೊಪ್ಪು ಯಾವುದೇ ಇರಲಿ ತರಕಾರಿ ಸಾಂಬಾರು ಒಳಗಡೆ ಮಿಕ್ಸ್ ಮಾಡಿದ್ರೆ ಸಾಂಬಾರು ಟೇಸ್ಟ್ ತುಂಬ ಚೆನ್ನಾಗುತ್ತೆ ಅನ್ನೋದೊಂದು ನನ್ನದು ಮೈಂಡಲ್ಲಿ ಯಾವಾಗ್ಲೂ ಇರುತ್ತೆ. ಇವಾಗ್ಲೂ ನಾನು ಅದೇ ಫಾಲೋ ಅಪ್ ಮಾಡ್ತಾ ಇರೋದು. ಸಬ್ಬಸಿಗೆ ಸೊಪ್ಪು ನನ್ನದು ಫೇವ್ರೆಟ್ ಸೊಪ್ಪು, ಹೆಲ್ತಿಗೂ ಒಳ್ಳೆಯದು. ಮತ್ತು ಸಾಂಬಾರಿಗೆ ಹಾಕಿದ್ರೆ ನೀವು ಆರ್ಡಿನರಿ ಸಾಂಬಾರು ಮಾಡಿಬಿಟ್ಟೆ ಹಾಕಿ, ಬಟ್ ಆದರೆ ಅದು ಟೇಸ್ಟು ಸೂಪರ್ ಟೇಸ್ಟ್ ಕೊಡುತ್ತೆ. ನಾನಿವಾಗ ಹಾಕ್ತಿರೋದು ಸಬ್ಬಸಿಗೆ ಮತ್ತು ಸಾಂಬಾರು ಎರಡನ್ನೂ ಮಿಕ್ಸಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ನಾನು ಯಾವುದೇ ಮಾರ್ಕೆಟಲ್ಲಿ ತಂದಿಲ್ಲ. ಅಮ್ಮ ಬಂದಿದ್ದರು, ಅಮ್ಮ ಮನೆ ಹಿಂದ್ಗಡೆ ಬೆಳ್ಕೊಂಡಿದ್ರಂತೆ. ಅಲ್ಲೊಂದು ಸ್ವಲ್ಪ ಜಾಗ ಇದೆ ನಮಗೆ, ಅಲ್ಲಿ ಹಾಕಿದ್ರು. ಅದು ಸಣ್ಣ ಸಣ್ಣದು ಇನ್ನೂ ಬಲ್ತೇ ಇರಲಿಲ್ಲ. ಒಣ ಸೊಪ್ಪು ಅಂದರೆ ಒಂದು ಸ್ವಲ್ಪ ಎಳೆ ಸೊಪ್ಪು, ಅದು ಮತ್ತೆ ಬೇಯಿಸೋಕ್ಕೂ ಬೇಗ ಸ್ಮಾಶ್ ಆಗಿ ಹೋಗ್ಬಿಡೋದು ಆ ಥರ ಸೊಪ್ಪದು. ಟೇಸ್ಟು ತುಂಬ ಚೆನ್ನಾಗಿತ್ತು. ಅದಕ್ಕೇ ನಾನಿವತ್ತು ತರಕಾರಿ ಸಾಂಬಾರಿಗೆ ಅದನ್ನು ಹಾಕಿದ್ದೆ. ಫೈನಲ್ ಟಚ್ ಯಾವಾಗ್ಲೂ ಸೊಪ್ಪೇ ಆಗಿರುತ್ತೆ ನಮ್ಮ ಮನೇಲಿ. ಇವಾಗ ಅದು ಸಾಂಬಾರ್ದೆಲ್ಲ ರೆಡಿ ಆಯಿತು. ಇವಾಗ ವಿಷಲ್ನ ಕೂರಿಸ್ತೀನಿ. ವಿಷಲ್ನ ಕೂರಿಸಿ ಈಗ ಪಲಾವ್ಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತು ಸಾಂಬಾರು, ಸೊ ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ. ಆದರೆ ಸಬ್ಬಸಿಗೆ ಸೊಪ್ಪು ಹಾಕಿದಾಗ ನೀವು ಪ್ರಾಬಲಿ ಸ್ವಲ್ಪ ಸೊಪ್ಪನ್ನ ಕಡಿಮೆ ಅಂದರೆ ನೀರನ್ನ ಕಡಿಮೆನೇ ಹಾಕಿ. ಯಾಕೆ ಅಂತಂದರೆ ಸೊಪ್ಪಲ್ಲೇ ನೀರಿನಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿ ಅದು ಬೇಯ್ಕೊಂಡು ಬಿಟ್ಟು ಇನ್ನೂ ನೀರು ಥರ ಆಗುತ್ತೆ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕಿ. ಇವಾಗ ನಾನು ಮಸಾಲೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದು ಆರಿದೆ, ಅದನ್ನು ರುಬ್ಕೊಳ್ಳೋಕ್ಕೆ ಅಂತ ರುಬ್ಕೊಳ್ಳೋಕೆ ಹೋಗಿದ್ದೀನಿ. ಇವಾಗ ಇದನ್ನು ರುಬ್ಕೊಂಡು ನೆಕ್ಸ್ಟು ಪಲಾವ್ಗೆ ನಾನು ಒಗ್ಗರಣೆನ ಹಾಕ್ತೀನಿ. Lighten up, take me on your magic river. Tell me all your dreams align. Sign me up and tell me about the people that you know who are trying to feel alive. Life can get hard, so honey, if you need to cry, just come share my pillow and rain, rain, go away. I wanna hear about everything you're ever thinking. You know that I can take the truth. Call me out if you think I'm never slipping. Maybe I can turn it around. Oh yeah. Baby, if you want us, you know time is on our
ರುಬ್ಬಿರೋವಂಥ ಮಸಾಲೆನ ಹಾಕ್ತಾಯಿದ್ದೀನಿ. ರಿಚ್ನೆಸ್ ಬಂದಿರುತ್ತೆ ಆಗ ಇದಕ್ಕೆ. ಯಾಕೆ ಅಂತಂದರೆ ಒಂದೇ ಒಂದು ರೀಸನ್ನು, ನಾವು ಆಲ್ಮಂಡನ್ನ ಯೂಸ್ ಮಾಡಿರ್ತೀವಿ. ನೀವು ಆಲ್ಮಂಡ್ ಇಲ್ಲ ಅಂತಂದರೆ ಅದನ್ನು ನೀವು ಟ್ರೈ ಮಾಡ್ಬೋದು. ದಿನಚರಿ ಬಗ್ಗೆನೇ ಹೇಳ್ತಾ I know if I need it, you'll always believe my eyes. Crying on my pillow, rain, rain, go away. Rain, rain, go away. ಬೆಳೆದಿದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿಲಿ. ನನಗೆ ಅಷ್ಟು ಯಾವುದೇ ಒಂದು ಸ್ಟೇಜ್ ಆಗಲಿ ಎಲ್ಲೂ ಸಿಗಲಿಲ್ಲ. ನಮ್ಮದೇ ಆದ ಲೈಫ್ ಸ್ಟೈಲ್ ಮಾಡೋಕ್ಕೆ ಎಲ್ಲೂ ನನಗೆ ಸಿಗಲಿಲ್ಲ. ನಾನು ಇವಾಗ ಬಂದಿರೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ನಾನು ಸ್ಟ್ರಗಲ್ ಮಾಡ್ತಿರೋದಲ್ಲ ಏನಕ್ಕೆ ಅಂತಂದರೆ, ನಾವು ಏನು ಅನ್ನೋದನ್ನು ಇಲ್ಲಿ ಪ್ರೂವ್ ಮಾಡಿ ಹೋಗಬೇಕು. ನಾವು ನೆಕ್ಸ್ಟ್ ಹೋಗ್ಬೇಕಾದ್ರೆ ಪಾಪ ಅವಳು ಅಷ್ಟು ಮಾಡಿ ಹೋದ್ಲು ಬಿಡು, ಏನೂ ಟ್ರೈ ಮಾಡ್ದೇ ಹೋಗೋದಲ್ಲ, ಮಾಡಿ ಟ್ರೈ ಮಾಡಿ ಹೋಗಬೇಕು. ನಾವೇನು ಅನ್ನೋದನ್ನು ಪ್ರೂವ್ ಮಾಡಬೇಕು. ಕೆಲವೊಂದು ವ್ಯಕ್ತಿಗಳು ಎಲ್ಲರೂ ಅಂತ ಹೇಳೋಕ್ಕೋಗಲ್ಲ. ಕೆಲವೊಂದು ವ್ಯಕ್ತಿಗಳು ನಮ್ಮನ್ನು ಡಿಮೋಟಿವ್ ಆಗಿ ಹಿಂದೆ ಮಾತಾಡಿರೋದಿದೆ, ಇವಳು ಅಂತ. ಮುಂದೆ ಮಾತಾಡೋಕ್ಕೆ ಯಾರಿಗೂ ಆಗಲ್ಲ. ಯಾಕೆ ಅಂತಂದರೆ ಅವ್ರದ್ದು ಪ್ರೆಸೆಂಟ್ ಅವ್ರದ್ದು ವ್ಯಕ್ತಿತ್ವನ ರೂಪಿಸುತ್ತೆ ಅದು. ಮುಂದೆ ಮಾತಾಡಿ ತಿದ್ದವರು ಅಕಸ್ಮಾತ್ ನಿಮ್ಮ ಜೊತೆ ಇದ್ದರೆ ದಯವಿಟ್ಟು ಅವ್ರನ್ನ ಕಳ್ಕೊಳಕ್ಕೆ ಹೋಗಬೇಡಿ. ಹಿಂದೆ ಮಾತಾಡಿ ಮುಂದೆ ತುಂಬ ನೈಸಾಗಿ ಮಾತಾಡೋರಿದ್ದರೆ ದಯವಿಟ್ಟು ಅವ್ರನ್ನ ಫರ್ಗೆಟ್ ಇಟ್ ಮಾಡಿಬಿಡಿ. ಯಾಕೆ ಅಂದರೆ ನಾನಂಥ ವ್ಯಕ್ತಿಗಳನ್ನ ಎದುರುಗಡೆಯಿಂದನೇ ನೋಡಿದ್ದೀನಿ. ಯಾಕೆ ಅಂತ ಅಂದರೆ, ಹಿಂದೆ ನಮ್ಮ ಪರವಾಗಿ ನಾವಿಬ್ಬರೇ ಇದ್ದರೆ, ನಾವಿಬ್ಬರು 3 ಜನ ಇದ್ದರೆ, ನಮಗೆ ಯಾರು ಕ್ಲೋಸ್ ಇರ್ತಾರೆ ಅವ್ರುಗಳಿದ್ರೆ ಅವ್ರುಗಳ ಮಧ್ಯೆ ನಮ್ಮನ್ನು ಹೊಗಳುತ್ತಾರೆ. ಬಟ್ ನಮಗೆ ಸ್ಟೇಜ್ ಎಲ್ಲಿ ಸಿಗುತ್ತೆ ಅಲ್ಲಿ ನಮ್ಮ ಬಗ್ಗೆ ಮಾತಾಡಲಿ ಅಂತ ನಾವೇನಾದರೂ ಅಂದ್ಕೊಂಡ್ರೆ ಅದು ನಮ್ಮ ತಪ್ಪು ಕಲ್ಪನೆ ಆಗಿರುತ್ತೆ. ಅವರು ಅಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ಆ ಕ್ಷಣಕ್ಕೆ ಮಾತ್ರ ನಾವು ಇದ್ದಾಗ ನನ್ನ ಎದುರುಗಡೆ ಅವರು ಹೊಗಳಿ ಮಾತಾಡಿರ್ಬೋದು, ಅವಳು ಒಳ್ಳೆಯವಳು ಅಂತ ನಾವು ಪ್ರೂವ್ ಮಾಡ್ಬೋದು, ನಮ್ಮ ಪರವಾಗಿ ಯೋಚನೆ ಮಾಡ್ತಾರೆ ಅಂತ ನಾವು ಅಂದ್ಕೋಬೋದು. ಬಟ್ ಅದು ಸುಳ್ಳು. ಯಾಕೆ ಅಂದರೆ ಅವರು ಜಸ್ಟ್ ನಮ್ಮನ್ನು ಅವರ ಉಪಯೋಗಕ್ಕೆ ಮಾತ್ರ ಉಪಯೋಗಿಸ್ಕೊತಾ ಇರ್ತಾರೆ. ಹಾಗಾಗಿ ಕೆಲವೊಂದು ವ್ಯಕ್ತಿಗಳು ಹಾಗಿರ್ತಾರೆ, ಎಲ್ಲರೂ ಹಾಗಿರ್ತಾರೆ ಅಂತ ನಾನು ಹೇಳಲ್ಲ. ಸೊ ಹಾಗಾಗಿ ನಾನು ಏನು ಅನ್ನೋದನ್ನು ಅವರಿಗೆ ಪ್ರೂವ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ನಾನು ಈ ಯೂಟ್ಯೂಬ್ ಚಾನಲಿಗೆ ಬಂದೆ. ಇವಳು ಅವ್ರು ಇನ್ನೊಬ್ರಿಗೋಸ್ಕರ ಬಂದು ಇಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಇವಳದು ಲೈಫ್ ಸ್ಟೈಲ್ ಶೇರ್ ಮಾಡಬೇಕಾ ಅಂತ ಕೆಲವೊಬ್ಬರು ಕ್ವಶನ್ ಕೇಳ್ಬೋದು. ಬಟ್ ಹೌದು. ಯಾಕೆ ಅಂತ ಅಂದರೆ, ಕೆಲವೊಬ್ಬರು ನಾವು ಹೇಳಿದ್ದನ್ನು ಅಂದ್ಕೊಂಡು ನಂಬೋರು ಇರ್ತಾರೆ. ಬಟ್ ಅದನ್ನು ಎಷ್ಟು ಮಟ್ಟಿಗೆ ನಂಬಿರ್ತಾರೆ ಅನ್ನೋದು ಗೊತ್ತಿರಲ್ಲ. ಇವ್ರು ನಿಜವಾಗ್ಲೂ ಹಿಂದೆ ಮಾತಾಡಿರ್ತಾರೆ, ಇವಳು ಅದನ್ನೆಲ್ಲ ಎಲ್ಲಿ ಮಾಡಿ ಬರ್ತಾಳೆ, ಎಲ್ಲಿ ಆಗುತ್ತೆ ಅವಳ ಕೈಲಿ, ಯಾಕೆ ಮಾಡಬೇಕು, ಮಾಡೋದಿದ್ರೆ ಮಾಡಬೇಕು, ಸುಮ್ಮನೆ ಹೇಳ್ಕೊಂಡು ಓಡಾಡೋದಲ್ಲ. ಅದನ್ನು ಪ್ರೂವ್ ಮಾಡೋಕ್ಕೋಸ್ಕರನೇ ನಾನು ಬರ್ತಿರೋದು. ಎಷ್ಟೋ ಹೆಣ್ಮಕ್ಳಿಗೆ ಇದೇ ಉದ್ದೇಶಕ್ಕೋಸ್ಕರ ಯೂಟ್ಯೂಬಿಗೆ ಬಂದಿರ್ತಾರೆ. ದಯವಿಟ್ಟು ಅವ್ರನ್ನ ಸಪೋರ್ಟ್ ಮಾಡಿ ಬೆಳೆಸಿ. ಯಾಕೆಂದರೆ ಮನೇಲಾದ್ರೂ ಅವ್ರನ್ನ ಹ್ಯಾಟ್ಸ್ ಆಫ್ ಆಗಲಿ ಹೊಗಳೋದಾಗಲಿ ಯಾವುದೂ ಇರೋದಿಲ್ಲ. ಕೆಲವೊಂದು ಹೆಣ್ಮಕ್ಳಿಗೆ ಯಾರನ್ನಾದ್ರೂ ನಿಮ್ಮ ಎದುರುಗಡೆ ಏನಾದರೂ ಒಂದು ಸಂತೋಷದಾಗಲಿ, ಅವ್ರು ಏನೋ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅಪ್ರಿಷಿಯೇಟ್ ಮಾಡೋದನ್ನು ಕಲಿಯೋಕ್ಕೆ ಟ್ರೈ ಮಾಡೋಣ ಅಲ್ವಾ. ಹಾಗಾಗಿ ನಾನು ಈ ಯೂಟ್ಯೂಬ್ ಚಾನಲಿಗೆ ಬಂದೆ. ನಾನು ಅನ್ನೋದನ್ನು ಏನು ಅನ್ನೋದನ್ನು ಪ್ರೂವ್ ಮಾಡಬೇಕು. ಯಾಕಂದರೆ ನಾನು ಹಿಂಗಿದ್ದೀನಿ ಅಂತ ಹೇಳಿದ್ರೆ ಯಾರೂ ನಂಬಕ್ಕೆ ರೆಡಿ ಇರಲ್ಲ. ಹಾಗಾಗಿ ನಾವು ಏನು ಅನ್ನೋದನ್ನು ಪ್ರೂವ್ ಮಾಡಬೇಕು ಅಂದರೆ, ನಮಗೆ ಯಾರು ಕರೆದ್ಬಿಟ್ಟು ಸ್ಟೇಜ್ ಹಾಕಿ ನೀನು ಮಾಡಮ್ಮ, ನೀನು ಮಾಡ್ತೀಯ ಅಂತ ಯಾರೂ ಹೇಳಲ್ಲ. ಎಲ್ಲ ಡಿಗ್ರೇಡ್ ಮಾಡೇ ಮಾತಾಡೋದು. ನೆಕ್ಸ್ಟ್ ನಾವು ಅದನ್ನು ಪ್ರೂವ್ ಮಾಡಿದ್ಮೇಲೆ ನಮ್ಮ ಬೆಲೆ ಜಾಸ್ತಿ ಆಗೋದು ಅಂತ ನಾನು ನಂಬಿದ್ದೀನಿ. ಪ್ರಯತ್ನ ಇಲ್ಲದೇ ಪ್ರತಿಫಲ ಬಯಸಿದ್ರೆ ಆಗುತ್ತಾ? ಆಗಲ್ಲ ಅಲ್ವಾ. ಸೊ ಹಾಗಾಗಿ ನಾನು ಅದಕ್ಕೋಸ್ಕರನೇ ಇಲ್ಲಿಗೆ ಬಂದಿರೋದು. ಇವಾಗ ಪಲಾವ್ಗೆಲ್ಲ ಕೂರ್ಸಾಗಿದೆ.
ಇವಾಗ ಬೆಳಗ್ಗೆ ತಿಂಡಿಗೆ ಪಾತ್ರೆಗಳನ್ನ ಯೂಸ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ತೊಳೆದಿಡ್ತಾಯಿದ್ದೀನಿ. ಯಾಕಂದರೆ ನೆಕ್ಸ್ಟು ಅವರಿಬ್ಬರು ತಿಂಡಿ ತಿಂದು ಎಲ್ಲ ಮಾಡಿದ್ರೆ ಮತ್ತೆ ಅದೇ ಪಾತ್ರೆ ಬೆಳೆಯುತ್ತೆ. ಮತ್ತು ಡ್ಯೂಟಿಗೆ ಹೋಗಿ ಬಂದಾಗ ನನಗೆ ಪಾತ್ರೆಗಳಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗಲ್ಲ. ಹಾಗಾಗಿ ಇವಾಗಿನ ಪಾತ್ರೆನ ಇವಾಗಲೇ ತೊಳ್ಕೊಂಡ್ರೆ ಮತ್ತೆ ನಾನು ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಕೆಲಸ ಮಾಡೋಕ್ಕೂ ಯೋಚನೆ ಬರುತ್ತೆ. ಇಲ್ಲ ಅಂತಂದರೆ ಎಲ್ಲ ಅಲ್ಲೇ ಕೆಲಸ ಅಲ್ಲೇ ಇದ್ರೇ ಫ್ರಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಯಾವ ಕೆಲಸ ಯಾವಾಗ ಮಾಡಲಿ, ಏನು ಮಾಡಲಿ, ಯಾವ ಟೈಮಿಂಗ್ಸಲ್ಲಿ ಮಾಡಲಿ. ಮನೇಲಿದ್ದರೆ ಆರಾಮಾಗಿ ಯೋಚನೆ ಮಾಡ್ಕೊಂಡು ಮಾಡ್ಬೋದು. ಬಟ್ ಮನೇಲಿಲ್ಲಲ್ಲ ನಾನೀಗ. ಹಾಗಾಗಿ ಆದಷ್ಟು ಟೈಮ್ ಇದ್ದಾಗ ಅವಾಗಿನ ಕೆಲಸ ಆವಾಗಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋದನ್ನು ಕಲ್ತಿದ್ದೀನಿ ನಾನು. ಬೇರೆಯವ್ರಿಗೆ ಕಲ್ತ್ಕೊಳ್ಳಿ ಅಂತ ಹೇಳೋಕ್ಕೆ ಹೋಗಲ್ಲ, ನಾನು ಕಲ್ತಿದ್ದೀನಿ. ಸೊ ಹಾಗಾಗಿ ಇವಾಗ ಸಿಂಕೆಲ್ಲ ಪಾತ್ರೆ ಎಲ್ಲ ತೊಳೆದಾಯ್ತು. ಇವಾಗ ಸಿಂಕೆಲ್ಲನೂ ತೊಳೆದು ನೆಕ್ಸ್ಟು ನಾನು ಹುಡುಗರುಗಳಿಗೆ ಬಾಕ್ಸಿಗೆ ಊಟ ಮತ್ತು ತಿಂಡಿನ ಫಿಲ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟನೂ ಬೆಳಗ್ಗೆ ತಿಂಡಿನೂ ಎರಡೂ ಒಟ್ಟಿಗೆ ಕೊಟ್ಟು ಕಳಿಸ್ತೀನಿ. ಯಾಕೆ ಅಂತ ಅಂದರೆ ಮನೆಯವರು ಡ್ಯೂಟಿಗೆ ಅಲ್ಲಿಗೆ ಹೋಗ್ತಾರೆ. ಮಧ್ಯಾಹ್ನ ಮತ್ತೊಂದು ಸರಿ ಊಟ ತಗೊಂಡೋಗಕ್ಕೆ ಬರಲ್ಲ ಅವರು. ಒಟ್ಟಿಗೆ ತಗೊಂಡೋದ್ರೆ ಬಾಕ್ಸ್ ಇರೋದ್ರಿಂದ ಬಿಸಿ ಇರುತ್ತೆ, ಏನೂ ಪ್ರಾಬ್ಲಮ್ ಇರಲ್ಲ. ಹಾಗಾಗಿ ಇವಾಗ ಸಾಂಬಾರು ಅನ್ನ ಎಲ್ಲ ರೆಡಿ ಇದೆ. ಇವಾಗ ಅದನ್ನೆಲ್ಲ ಪ್ಯಾಕ್ ಮಾಡಿ ಅವರಿಗೆ ಹಾಕಿ ಕಳಿಸ್ಬೇಕು. 8 ಗಂಟೆ ಒಳಗಡೆ ನಮ್ಮದು ಕೆಲಸ ಎಲ್ಲ ಮುಗ್ದಿರುತ್ತೆ. ಪಾಪುನೂ ಎದ್ದು ಅವನ ಕೆಲಸ ಅವ್ನು ಮಾಡ್ಕೋತಾನೆ. ನನಗೆ ಯಾವುದೇ ರೀತಿ ತೊಂದರೆ ಕೊಡಲ್ಲ ಅವ್ನು ನನಗೆ. ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಅವನಿಗೂ ಲಂಚು ಬಾಕ್ಸ್ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಅವನಿಗೆ ಪಲಾವು ಮತ್ತು ಆ್ಯಪಲ್ನ ಕಳಿಸಿದ್ದೀನಿ. ತರಕಾರಿ ಸಾಂಬಾರು ರೆಡಿ ಆಯಿತು. ಸಾಂಬಾರನ್ನೂ ಹಾಕಿ ಕಳಿಸ್ತಾಯಿದ್ದೀನಿ. ಇವಾಗ ಎಲ್ಲ ಕೆಲಸನೂ ನಮ್ಮ ಮೈಂಡ್ ಸೆಟ್ಟಿಗೆ ನಾವು ಟೈಮ್ ಸೆಟ್ ಮಾಡಿಕೊಂಡು ಮಾಡಿದ್ರೆ ಯಾವುದೂ ಪ್ರಾಬ್ಲಮ್ ಇರಲ್ಲ. ಎಷ್ಟು ಕೆಲಸ ಬೇಕಾದರೂ ಮಾಡ್ಬೋದು. ಅಂದ್ಕೊಳ್ಳೋದ್ಕಿಂತ ಟ್ರೈ ಮಾಡಿ ನೋಡಬೇಕಲ್ವಾ. ಹಾಗಾಗಿ ಯಾವತ್ತೇ ಆಗಲಿ ನಮ್ಮ ಕೈಲಿ ಆಗಲ್ಲ ಅನ್ನೋದು ಏನಿಲ್ಲ. ಪ್ಲ್ಯಾನಿಂಗ್ ಮಾಡ್ಕೋಬೇಕು ಫಸ್ಟು. ನಾವು ಪ್ಲ್ಯಾನಿಂಗ್ ಮಾಡಿಕೊಂಡು ಇಷ್ಟೇ ಟೈಮಿಗೆ ಇದೇ ಕೆಲಸ ಮುಗಿಸೋಣ ಅಂತ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ, ಇವಾಗ ಈ ಕಡೆ ತರಕಾರಿ ಸಾಂಬಾರ್ಗೆ ಹಾಕ್ತಾಯಿರ್ತೀನಿ. ಈಗ ನಂದೇ ವಿಡಿಯೋದಲ್ಲಿ ನೋಡಿದ್ರಿ ನೀವು. ಈ ಕಡೆ ತರಕಾರಿ ಸಾಂಬಾರ್ಗೆ ಹಾಕ್ತಾಯಿದ್ದೆ, ಆ ಕಡೆ ಮಸಾಲೆನ ತಣ್ಣಗಾಗಕ್ಕೆ ಇಟ್ಟಿದ್ದೆ. ಆ ಟೈಮಿಂಗ್ಸಲ್ಲಿ ತರಕಾರಿ ಸಾಂಬಾರ್ಗೆ ಹಾಕಿದೆ. ಹಂಗೆ ಟೈಮ್ ಸೇವ್ ಮಾಡ್ಕೋಬೇಕು. ಅದು ಆರೋಷ್ಟರಲ್ಲಿ ಈ ತರಕಾರಿ ಸಾಂಬಾರಿಗೆ ನಾನು ರೆಡಿ ಮಾಡಿ ಆಗೋಗಿತ್ತು. ಆ ಥರ ಟೈಮ್ನ ಇರೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ದಲೆ ಇದು ಮಾಡಾದ್ಮೇಲೆ ಅದು ಮಾಡೋಣ, ಅದು ಮಾಡಾದ್ಮೇಲೆ ಇದು ಮಾಡೋಣ ಅಂತ ಅಂದರೆ ನಮಗೆ ಇರೋವಂಥ ಟೈಮು ನಮ್ಗೆ ಅಷ್ಟೊಂದು ಟೈಮ್ ಸಿಗಲ್ಲ. ಹಾಗಾಗಿ ಒಂದು ಕೆಲಸ ಮುಗಿತಿದ್ದಂಗೆ ನೆಕ್ಸ್ಟ್ ಕೆಲಸಕ್ಕೆ ನಾವು ಪ್ರಿಪೇರ್ ಆಗಿರಬೇಕು. ಇದು ಕೆಲಸ ಆಯಿತು ಅಂತಂದರೆ ನೆಕ್ಸ್ಟ್ ಕೆಲಸ ಯಾವ್ದು ಇಟ್ಕೊಳ್ಳೋಣ ಅಂತ ಪ್ರಿಪೇರ್ ಆಗಿರಬೇಕು. ಇವಾಗ ನಾನು ಲಂಚ್ ಬಾಕ್ಸು ಮತ್ತು ಅವರಿಗೆ ಲಂಚು ಎಲ್ಲನೂ ಪ್ಯಾಕ್ ಮಾಡಾಯಿತು. ಪಾಪುಗೂ ಲಂಚ್ ಬ್ಯಾಗ್ ಪ್ಯಾಕ್ ಮಾಡಾಯಿತು. ಇವಾಗ ಎಲ್ಲನೂ ತಗೊಂಡೋಗಿ ಆಚೆಗೆ